ಕರ್ತವ್ಯ ಪಥದಲ್ಲಿ ನಿರ್ಮಾಣವಾಗಲಿದೆ ಹೊಸ ಐತಿಹ್ಯ. ಇದೇ ಮೊದಲ ಬಾರಿಗೆ ಪರೇಡ್ನಲ್ಲಿ ಪ್ರಾಣಿಗಳ ಪಥ ಸಂಚಲನ. ಸೇನೆಯ ರಿಮೌಂಟ್ ಪಶುವೈದ್ಯಕೀಯ ದಳದಿಂದ ಈ ಪಥ ಸಂಚಲನ ಇರುತ್ತೆ. ರಿಮೌಂಟ್ ತುಕಡಿಯಲ್ಲಿ ಕರುನಾಡಿನ ಹಿರಿಮೆ ಅನಾವರಣವಾಗಲಿದೆ. ಮುಧೋಳದ ಶ್ವಾನ ಕರ್ತವ್ಯ ಪಥದಲ್ಲಿ ಹೆಜ್ಜೆ ಹಾಕಲಿದೆ. ಬಿಎಸ್ಎಫ್ನಲ್ಲಿ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಮುಧೋಳದ ಶ್ವಾನ ಪರೇಡ್ನಲ್ಲಿ ಇದೇ ಮೊದಲ ಬಾರಿಗೆ. ಮುಧೋಳದ ಶ್ವಾನ, ಲಡಾಖ್ನ ಅವಳಿ ದುಬ್ಬದ ಒಂಟೆ, ಹೀಗೆ ಪ್ರಾಣಿಗಳು ಕೂಡ ಪರೇಡ್ ನಡೆಸಲಿವೆ. ಸೇನೆಯ ರಿಮೌಂಟ್ ಪಶುವೈದ್ಯಕೀಯ ದಳ, ಪಶುವೈದ್ಯಕೀಯ ದಳ ಏನಿದೆ ಆ ದಳದಿಂದ ಈ ಸಾರಿ ಮೊದಲ ಬಾರಿಗೆ ಪ್ರಾಣಿಗಳು ಕೂಡ ಪರೇಡ್ ನಡೆಸಲಿವೆ. ಕರ್ತವ್ಯ ಪಥದಲ್ಲಿ ಮುಧೋಳದ ಶ್ವಾನ ಯಾವ ರೀತಿಯಲ್ಲಿ ಹೆಜ್ಜೆ ಹಾಕುತ್ತೆ ಅನ್ನೋದನ್ನು ನೋಡೋದಕ್ಕೆ ಶ್ವಾನ ಪ್ರಿಯರು, ಪ್ರಾಣಿ ಪ್ರಿಯರು ಅತ್ಯಂತ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಸೇನೆಯ ಪಶುವೈದ್ಯಕೀಯ ದಳ ಸಾಹಸ ಪ್ರದರ್ಶನವನ್ನ ಮಾಡ್ತಾ ಇರುವಂತಹ ದೃಶ್ಯಗಳು. ಮತ್ತೊಂದು ಕಡೆ ಕರ್ತವ್ಯ ಪಥದಲ್ಲಿ ಯಾವ ರೀತಿಯಲ್ಲಿ ಪರೇಡ್ ನಡೀತಾ ಇದೆ ಅನ್ನುವಂಥದ್ದು. ವಿವಿಧ ಸೇನಾ ವಿಭಾಗಗಳು ಹಾಗೂ ಎನ್ಸಿಸಿ, ಎನ್ಎಸ್ಎಸ್ ಸೇರಿದಂತೆ ಅನೇಕ ಬಗೆಯ ತಂಡಗಳಿಂದ ಕರ್ತವ್ಯ ಪಥದಲ್ಲಿ ಪರೇಡ್, ಗಣರಾಜ್ಯೋತ್ಸವ ಪರೇಡ್. ಮತ್ತೊಂದೆಡೆ ಮೊತ್ತ ಮೊದಲ ಬಾರಿಗೆ ಗಣರಾಜ್ಯೋತ್ಸವದಲ್ಲಿದೆ ಮೊತ್ತ ಮೊದಲ ಬಾರಿಗೆ ಪ್ರಾಣಿಗಳು ಕೂಡ ಭಾಗಿಯಾಗ್ತಾ ಇದ್ದಾವೆ. ಶ್ವಾನಗಳ ಶಕ್ತಿ ಪ್ರದರ್ಶನ ನೋಡಬಹುದು. ಮತ್ತೊಂದು ಕಡೆ ಸೇನೆಯ ರಿಮೌಂಟ್ ತುಕಡಿ ಏನಿದೆ ಅವರು ಈ ರೀತಿಯ ಒಂದು ಪ್ರದರ್ಶನವನ್ನ ಕೊಡ್ತಾ ಇದ್ದಾರೆ. ಮುಧೋಳದ ಶ್ವಾನ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಶ್ವಾನಗಳು ಯಾವ ರೀತಿ ಸೇನೆಗೆ ಸಹಾಯ ಮಾಡ್ತವೆ ಅನ್ನುವಂಥದ್ರ ಒಂದು ಡೆಮಾನ್ಸ್ಟ್ರೇಷನ್ ನೋಡ್ತಾ ಇದ್ದೀವಿ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಮತ್ತೊಂದೆಡೆ ಕರ್ತವ್ಯ ಪಥ, ಸುಮಾರು 2 ಕಿಲೋಮೀಟರ್ಗೂ ಹೆಚ್ಚಿರುವಂತಹ ಕರ್ತವ್ಯ ಪಥ. ಮೊದಲಿದನ್ನ ವಿಜಯ ಪಥ ಅಂತ ಕರೆಯಲಾಗ್ತಾ ಇತ್ತು, ರಾಜಪಥ ಅಂತ ಕರೆಯಲಾಗ್ತಾ ಇತ್ತು. ಈ ಕರ್ತವ್ಯ ಪಥ ಏನಿದೆ ಇದರಲ್ಲಿ ಪರೇಡ್ ನಡೀತಾ ಇದೆ. ಸೇನಾ ಶಕ್ತಿಯನ್ನ ಅನಾವರಣಗೊಳಿಸುವಂತಹ ಪರೇಡ್. ಸೇನೆಯ ಎಲ್ಲ ವಿಭಾಗಗಳು ಹಾಗೇನೆ ಕ್ರೀಡಾ ಮತ್ತು ಯುವಜನ ಇಲಾಖೆ ಅವಕಾಶ ಮಾಡಿಕೊಡುವಂತಹ ಎನ್ಸಿಸಿ, ಎನ್ಎಸ್ಎಸ್ ಸೇರಿದಂತೆ ಕ್ರೀಡಾಪಟುಗಳು ಸೇರಿದಂತೆ ಅನೇಕರು ಭಾಗಿಯಾಗುವಂತಹ ಒಂದು ಗಣರಾಜ್ಯೋತ್ಸವ ಪರೇಡ್. 77ನೇ ಗಣರಾಜ್ಯೋತ್ಸವ ಸಂಭ್ರಮದಲ್ಲಿ ಆ ಪರೇಡ್ ನಡೀತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ವಿಶ್ವವಿಖ್ಯಾತವಾಗಿರ್ತಕ್ಕಂತಹ ಗಣರಾಜ್ಯೋತ್ಸವ ಪರೇಡ್. ಮತ್ತೊಂದು ಕಡೆ ಮುಧೋಳ ನಾಯಿಗಳು ಸೇರಿದಂತೆ ಸೇನೆಯ ಈ ಶ್ವಾನ ದಳ ಏನಿದೆ ಅವರು ಪ್ರದರ್ಶನವನ್ನ ಕೊಡ್ತಾ ಇದ್ದಾರೆ. ಹೇಗೆ ಶ್ವಾನಗಳು ಸೇನೆಗೆ ಸಹಾಯಕಾರಿ ಅನ್ನುವಂಥದ್ದು. ಬೇರೆ ಬೇರೆ ದೃಶ್ಯಗಳು ದೇಶದಾದ್ಯಂತ ಇವತ್ತು ಗಣರಾಜ್ಯೋತ್ಸವ ಸಂಭ್ರಮ ಮೇಳೈಸಿದೆ. ದೇಶದ ಬೇರೆ ಬೇರೆ ಭಾಗಗಳಿಂದ ಗಣರಾಜ್ಯೋತ್ಸವ ಆಚರಣೆಯ ದೃಶ್ಯಗಳು ಬರ್ತಾ ಇದೆ. ತಮಿಳುನಾಡಿನ ಚೆನ್ನೈನಲ್ಲಿ ಮೋಸ್ಟ್ಲಿ ಎನ್ಸಿಸಿ ಕೆಡೆಟ್ಸ್ ಪರೇಡ್ ನಡೆಸ್ತಾ ಇರುವಂತದ್ದನ್ನ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಪೂಂಚ್ನಲ್ಲಿ ಯಾವ ರೀತಿ ಬಿಗಿ ಭದ್ರತೆಯನ್ನ ಏರ್ಪಡಿಸಲಾಗಿದೆ ಅನ್ನುವಂಥದ್ದು. ಮತ್ತೊಂದು ಕಡೆ ದೆಹಲಿಯ ಕರ್ತವ್ಯ ಪಥದಲ್ಲಿ ಸೇನಾ ಪರೇಡ್. ಎಲ್ಲ ಕಡೆ ಗಣರಾಜ್ಯೋತ್ಸವ ಆಚರಣೆ ನಡೀತಾ ಇದೆ. ದೇಶದ ಹಿರಿಮೆ ಗರಿಮೆಯನ್ನ ಎತ್ತಿ ಹಿಡಿಯುವಂತಹ, ದೇಶದ ಸಾಂಸ್ಕೃತಿಕ ಅನನ್ಯತೆಯನ್ನ ಸಾರುವಂತಹ ಗಣರಾಜ್ಯೋತ್ಸವ ಪರೇಡ್. ಎನ್ಎಸ್ಎಸ್, ಎನ್ಸಿಸಿ ವಿದ್ಯಾರ್ಥಿಗಳು ಕೂಡ ಬಹಳ ಅದ್ಭುತವಾಗಿ ಪರೇಡ್ನಲ್ಲಿ ಭಾಗಿಯಾಗಿದ್ದಾರೆ. ಹಾಗೆಯೇ ಸೇನಾ ಶಕ್ತಿಯನ್ನು ಅನಾವರಣಗೊಳಿಸುವಂತಹ ಸೇನೆಯ ಎಲ್ಲ ವಿಭಾಗಗಳು ಭಾಗಿಯಾಗುವ
ಗಣರಾಜ್ಯೋತ್ಸವ ಪರೇಡ್. ಭದ್ರತೆಯ ವಿಚಾರ ಬಹಳ ಮುಖ್ಯ ಆಗತ್ತೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೇನಾ ಶಕ್ತಿ ಅನಾವರಣ ಆಗ್ತಾ ಇರುವಾಗ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಭದ್ರತೆ ಅಗತ್ಯ ಇರುತ್ತೆ. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಬೆಂಗಳೂರಿನಲ್ಲಿ ಗಣರಾಜ್ಯೋತ್ಸವ ಆಚರಣೆಗೆ ಸಕಲ ಸಿದ್ದತೆಗಳಾಗಿದೆ. 9 ಗಂಟೆಗೆ ರಾಜ್ಯಪಾಲರು ಆಗಮಿಸಿ ಧ್ವಜ ಹಾರಿಸಲಿದ್ದಾರೆ. ಕರ್ತವ್ಯ ಪಥದಲ್ಲಿ ನಿರ್ಮಾಣವಾಗಲಿದೆ ಹೊಸ ಐತಿಹ್ಯ. ಇದೇ ಮೊದಲ ಬಾರಿಗೆ ಪರೇಡ್ನಲ್ಲಿ ಪ್ರಾಣಿಗಳ ಪಥ ಸಂಚಲನ. ಸೇನೆಯ ರಿಮೌಂಟ್ ಪಶುವೈದ್ಯಕೀಯ ದಳದಿಂದ ಈ ಪಥ ಸಂಚಲನ ಇರುತ್ತೆ. ರಿಮೌಂಟ್ ತುಕಡಿಯಲ್ಲಿ ಕರುನಾಡಿನ ಹಿರಿಮೆ ಅನಾವರಣವಾಗಲಿದೆ. ಮುಧೋಳದ ಶ್ವಾನ ಕರ್ತವ್ಯ ಪಥದಲ್ಲಿ ಹೆಜ್ಜೆ ಹಾಕಲಿದೆ. ಬಿಎಸ್ಎಫ್ನಲ್ಲಿ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಮುಧೋಳದ ಶ್ವಾನ ಪರೇಡ್ನಲ್ಲಿ ಇದೇ ಮೊದಲ ಬಾರಿಗೆ ಮುಧೋಳದ ಶ್ವಾನ, ಲಡಾಖ್ನ ಅವಳಿ ಡುಬ್ಬದ ಒಂಟೆ, ಹೀಗೆ ಪ್ರಾಣಿಗಳು ಕೂಡ ಪರೇಡ್ ನಡೆಸಲಿವೆ. ಸೇನೆಯ ರಿಮೌಂಟ್ ಪಶುವೈದ್ಯಕೀಯ ದಳ, ಪಶುವೈದ್ಯಕೀಯ ದಳ ಏನಿದೆ ಆ ದಳದಿಂದ ಈ ಸಾರಿ ಮೊದಲ ಬಾರಿಗೆ ಪ್ರಾಣಿಗಳು ಕೂಡ ಪರೇಡ್ ನಡೆಸಲಿವೆ. ಕರ್ತವ್ಯ ಪಥದಲ್ಲಿ ಮುಧೋಳದ ಶ್ವಾನ ಯಾವ ರೀತಿಯಲ್ಲಿ ಹೆಜ್ಜೆ ಹಾಕುತ್ತೆ ಅನ್ನೋದನ್ನು ನೋಡೋದಕ್ಕೆ ಶ್ವಾನ ಪ್ರಿಯರು, ಪ್ರಾಣಿ ಪ್ರಿಯರು ಅತ್ಯಂತ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಸೇನೆಯ ಪಶುವೈದ್ಯಕೀಯ ದಳ ಸಾಹಸ ಪ್ರದರ್ಶನವನ್ನ ಮಾಡ್ತಾ ಇರುವಂತಹ ದೃಶ್ಯಗಳು. ಮತ್ತೊಂದು ಕಡೆ ಕರ್ತವ್ಯ ಪಥದಲ್ಲಿ ಯಾವ ರೀತಿಯಲ್ಲಿ ಪರೇಡ್ ನಡೀತಾ ಇದೆ ಅನ್ನುವಂಥದ್ದು. ವಿವಿಧ ಸೇನಾ ವಿಭಾಗಗಳು ಹಾಗೂ ಎನ್ಸಿಸಿ, ಎನ್ಎಸ್ಎಸ್ ಸೇರಿದಂತೆ ಅನೇಕ ಬಗೆಯ ತಂಡಗಳಿಂದ ಕರ್ತವ್ಯ ಪಥದಲ್ಲಿ ಪರೇಡ್, ಗಣರಾಜ್ಯೋತ್ಸವ ಪರೇಡ್.